ನಮ್ಮ ಸಂಬಂಧಿ ಅಥವಾ ಸ್ನೇಹಿತರು ಅಥವಾ ಪರಿಚಯಸ್ಥರು ಬೇರೆ ಯಾವುದೋ ಊರಲ್ಲಿದ್ದಾರೆ, ಅವರಿಗೆ ನಾವು ಇಲ್ಲಿಂದಲೇ ರೇಖಿ ಹೀಲಿಂಗ್ ಮಾಡುವ ಮೂಲಕ ಅವರ ಆರೋಗ್ಯ ಸುಧಾರಿಸಬಹುದೇ? ಬೇರೆ ದೇಶದಲ್ಲಿದ್ದಾರೆ, ಬೇರೆ ರಾಜ್ಯದಲ್ಲಿದ್ದಾರೆ, ಅವರಿಗೆ ನಾವು ಇಲ್ಲಿಂದಲೇ ರೇಖಿ ಹೀಲಿಂಗ್ ಮಾಡಬಹುದೇ? ಹೌದು ಸ್ನೇಹಿತರೆ, ಇದೊಂದು ರೇಖಿಯ ಅದ್ಭುತ ಶಕ್ತಿ. ಇದಕ್ಕೆ ಡಿಸ್ಟೆನ್ಸ್ ಹೀಲಿಂಗ್ ಅಥವಾ ದೂರದ ಹೀಲಿಂಗ್ ಅಂತ ಕರೀತಾರೆ. ನಾವು ಇದನ್ನು ರೇಖಿಯ ಸೆಕೆಂಡ್ ಡಿಗ್ರಿಯಲ್ಲಿ ಕಲಿತೀವಿ. ಮೊದಲ ಡಿಗ್ರಿಯಲ್ಲಿ ನಾವು ರೇಖಿ ಬೇಸಿಕ್ಕನ್ನು ಕಲಿತೀವಿ. ಅಂದರೆ ನಮ್ಮ ದೇಹದಲ್ಲಿರುವ 7 ಚಕ್ರಗಳ ಜೊತೆಗೆ ಒಟ್ಟು 26 ಪಾಯಿಂಟ್ಗಳಿಗೆ ಸ್ವ ಹೀಲಿಂಗ್ ಮಾಡಿಕೊಳ್ಳುವ ಮೂಲಕ, ಸೆಲ್ಫ್ ಹೀಲಿಂಗ್ ಮಾಡಿಕೊಳ್ಳುವ ಮೂಲಕ ನಮ್ಮ ಆರೋಗ್ಯವನ್ನು ಸುಧಾರಿಸುವುದರ ಜೊತೆಗೆ ಮತ್ತು ಇನ್ನೊಬ್ಬರಿಗೆ ಫಿಸಿಕಲಿ ಹೀಲಿಂಗ್ ಮಾಡುವ ಜೊತೆಗೆ ಅವರ ಆರೋಗ್ಯವನ್ನು ಸುಧಾರಿಸುವಂಥ ಕಲೆಯನ್ನು ನಾವು ರೇಖಿ ಬೇಸಿಕ್ನಲ್ಲಿ ಕಲಿತೀವಿ. ರೇಖಿ ಸೆಕೆಂಡ್ನಲ್ಲಿ ನಾವು ಕಲಿಯೋದೇ ರೇಖಿ ಡಿಸ್ಟೆನ್ಸ್ ಹೀಲಿಂಗ್. ಹಾಗಾದರೆ ರೇಖಿ ಡಿಸ್ಟೆನ್ಸ್ ಹೀಲಿಂಗ್ ಅಂದರೆ ಏನು? ಈ ವಿಡಿಯೋವನ್ನು ನೀವು ಕೊನೆಯವರೆಗೂ ನೋಡಿ. ನಮ್ಮ ವಿಡಿಯೋ ಚಾನಲ್ ರೇಖಿ ಮಾಸ್ಟರ್ ಆನಂದ್ ಅಂಗಡಿ ತಪ್ಪದೆ ನೋಡಿ. ನಾನು ನಿಮ್ಮ ರೇಖಿ ಮಾಸ್ಟರ್ ಆನಂದ್ ಅಂಗಡಿ. ರೇಖಿ ಡಿಸ್ಟೆನ್ಸ್ ಹೀಲಿಂಗ್ ನಾವು ನಮ್ಮ ಮನೆಯಲ್ಲೇ ಕುಳಿತು, ನಮ್ಮ ಬೇರೆ ಊರಲ್ಲೇ ಇರ್ಬೋದು ಅಥವಾ ಬೇರೆ ರಾಜ್ಯದಲ್ಲಿ ಅಥವಾ ವಿದೇಶದಲ್ಲಿ ಇದ್ದವರಿಗೂ ಸಹ ನಾವು ಇಲ್ಲಿಂದಲೇ ಹೀಲಿಂಗ್ ಮಾಡುವ ಮೂಲಕ ನಾವು ಅವರ ಆರೋಗ್ಯ ಸಮಸ್ಯೆಯನ್ನು ಸುಧಾರಿಸಬಹುದು. ಈ 2ನೇ ಡಿಗ್ರಿಯಲ್ಲಿ ನಾವು ಹಂಸ ಜೋಶಿನ್ ಅಂತ ಒಂದು ಸಿಂಬಲ್ ಬರುತ್ತೆ. ಆ ಸಿಂಬಲ್ ಮೂಲಕ ನಾವು ಅವರಿಗೆ ಕನೆಕ್ಟ್ ಮಾಡ್ಕೊಳ್ತೀವಿ. ಕೆಲವೊಬ್ಬರು ನಾವು ಯಾರಿಗೆ ಹೀಲ್ ಮಾಡ್ತೀವೋ ಅವರ ಫೋಟೋವನ್ನು ನೋಡಿ ಅವರಿಗೆ ಕನೆಕ್ಟ್ ಮಾಡಿಕೊಂಡು ನಾವು ಅವ್ರಿಗೆ ಹೀಲ್ ಮಾಡ್ತೀವಿ. ಇನ್ನು ಕೆಲವರು ಮನಸ್ಸಿನಲ್ಲಿ ಅವರ ಮುಖವನ್ನು ಕಲ್ಪನೆ ಮಾಡಿಕೊಂಡು ಅವರಿಗೆ ನಾವು ಹಂಸ ಜೋಶಿನ ಸಿಂಬಲನ್ನು ಹಾಕಿ, ಹಾಗೂ ಇನ್ನೂ ಕೆಲವೊಂದು ಸಿಂಬಲ್ಸು ನಮಗೆ ಸೆಕೆಂಡ್ ಸ್ಟೇಜು, ಥರ್ಡ್ ಸ್ಟೇಜು ಹಾಗೂ 4th ಸ್ಟೇಜಲ್ಲಿ ಬರ್ತವೆ. ಅವುಗಳನ್ನು ಅವರಿಗೆ ಅವರ ಮೇಲೆ ಹಾಕಿ ನಾವು ಅವರಿಗೆ ಇಲ್ಲೇ ನಾವು ನಮ್ಮ ಮನೆಯಲ್ಲಿ ಕುಳಿತುಕೊಂಡೇ ಹೀಲ್ ಮಾಡಬಹುದು. ಆ ಮೂಲಕ ಅವರಿಗೆ ಮೈಗ್ರೇನ್ ಇರಲಿ, ಬಾಡಿ ಪೇನ್ ಇರಲಿ ಅಥವಾ ಆತಂಕ, ಭಯ ಏನೇ ಇದ್ದರೂ ನಾವು ಇಲ್ಲೇ ಕುಳಿತೇ ಹೀಲ್ ಮಾಡ್ಕೋಬೋದು. ನಾನು ಸಹ ಬಹಳ ಜನಕ್ಕೆ, ನಮ್ಮ ಸ್ನೇಹಿತರಿಗೆ, ಸಂಬಂಧಿಕರಿಗೆ ಡಿಸ್ಟೆನ್ಸ್ ಹೀಲಿಂಗ್ ಮಾಡಿದ್ದೀನಿ. ನನ್ನ ಸಹೋದ್ಯೋಗಿಯೊಬ್ಬರು ಮೈಗ್ರೇನ್ ಇತ್ತು. ಅವರಿಗೆ ಕಚೇರಿಯಲ್ಲಿ ಆಫೀಸ್ನಲ್ಲಿ ಹೀಲ್ ಮಾಡಲಿಕ್ಕೆ ಸಮಸ್ಯೆ ಆಗ್ತಿತ್ತು. ಹೀಗಾಗಿ ನಾನು ಆಫೀಸಿಂದ ಬಂದ ನಂತರ ಮನೆಯಲ್ಲಿ ಕುಳಿತೇ ಅವರಿಗೆ ಹಂಸ ಜೋಶಿನ ಸಿಂಬಲ್ ಹಾಕಿ ಅವರಿಗೆ ಕನೆಕ್ಟ್ ಮಾಡಿ 4 ದಿನ ಹೀಲ್ ಮಾಡಿದೆ. ಮೈಗ್ರೇನ್ ಸಂಪೂರ್ಣವಾಗಾಯಿತು, ವಾಪಸ್ ಬಂದೇ ಇಲ್ಲ. ಕಾಯಿಲೆಗಳು ಗಂಭೀರವಾಗಿದ್ದರೆ ಡಾಕ್ಟರ್ ಕಡೆ ಹೋಗೋದನ್ನು ಮರಿಬೇಡಿ. ಬಹುತೇಕ ಕಾಯಿಲೆಗಳು ರೇಖಿ ಹೀಲಿಂಗ್ನಿಂದ ದೂರ ಆಗ್ತವೆ. ಡಿಸ್ಟೆನ್ಸ್ ಹೀಲಿಂಗ್ ನಾವು ಯಾರಿಗಾದ್ರೂ ಅವ್ರು ಎಲ್ಲೇ ಇದ್ರೂ ಇಲ್ಲೇ ಕುಳಿತೇ ಮಾಡ್ಬೋದು.